ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಕನ್ನಡ ಲಾಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ನಾನು ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಯಾಕೆಂದರೆ ನಮ್ಮೂರಲ್ಲಿ ಸ್ವಲ್ಪ ಜಾತ್ರೆ ಮಾಡ್ತಾರೆ. ಅದಕ್ಕಾಗಿ ನಾವು ಇಲ್ಲಿಂದನೇ ನೈವೇದ್ಯವನ್ನು ಮಾಡಿಕೊಂಡು ಹೋಗಬೇಕಾಗಿತ್ತು. ನಮ್ಮ ಯಜಮಾನರು ಕೂಡ ಡ್ಯೂಟಿಗೆ ಹೋಗಬೇಕು, ಅದಕ್ಕಾಗಿ ಬೇಗ ಹೋಗಿ ಬರೋಣ ಅಂತ ಅಂದಿದ್ರು. ಅದಕ್ಕೆ ನಾನು ಬೇಗ ಎದ್ದು ಅಡುಗೆ ಎಲ್ಲ ಮಾಡಬೇಕಂತ ಎದ್ದಿದ್ದು. ಈಗ ನೋಡಿ, ನಾವು ಹೋಳಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿಕೊಂಡು ಹೋಗಬೇಕು. ಅದಕ್ಕಾಗಿ ನಾನು ಇಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೇನೆ. 1 ಗ್ಲಾಸಷ್ಟು ನಾನು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಹೋಳಿಗೆ ಮಾಡೋಕ್ಕೆ ನಾನು ಕಡಲೆಬೇಳೆಯನ್ನೇ ಇಲ್ಲಿ ತೆಗೆದುಕೊಂಡಿದ್ದೇನೆ. ನೀರು ಹೆಸರು ಬಂದಿದ್ದ ಕೂಡಲೇ ಈ ಕಡಲೆಬೇಳೆಯನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಕುಕ್ಕರಲ್ಲಿ ಕುದಿಸ್ಬೋದಿತ್ತು, ಆದರೆ ನಾನು ಹೆಚ್ಚಾಗಿ ಪಾತ್ರೆಯಲ್ಲೇ ಕುದಿಸೋದು. ಯಾಕಂದರೆ ಇದರಿಂದ ನಾವು ಸಾಂಬಾರು ಮಾಡ್ತೀವಲ್ಲ, ಕಟ್ಟು ತೆಗೆದು ಅದು ಕಟ್ಟು ನಾವು ಪಾತ್ರೆಯಲ್ಲಿ ಕುದಿಸಿದ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾನು ಪಾತ್ರೆಯಲ್ಲೇ ಕುದಿಸೋದು. ಇದು ಬೇಗ ಕುದಿಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿದರೆ ಚೆನ್ನಾಗಿ ಬೇಗನೆ ಕುದಿಯುತ್ತೆ. ಈಗ ನಾನು ಮತ್ತೊಂದು ಕಡೆ ಹಾಲನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೇನೆ. ನಂತರ ನಾನು ಇನ್ನೊಂದು ಕಡೆ ರೈಸನ್ನು ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ರೈಸನ್ನು ಮಾಡೋಕ್ಕೆ ಇಟ್ಕೊಂಡು ಮತ್ತು ಸಾಂಬಾರು ಮಾಡೋಕ್ಕೆ ಮತ್ತು ಹೋಳಿಗೆ ಮಾಡೋಕ್ಕೆ ಬೇರೆ ಪ್ರಿಪ್ರೇಷನನ್ನು ಮಾಡಿಕೊಂಡೆ. ನಾನು ಈರುಳ್ಳಿ ಕಟ್ ಮಾಡೋದು, ಬೆಳ್ಳುಳ್ಳಿ ಎಲ್ಲ ನಾನು ಪ್ರಿಪ್ರೇಷನನ್ನು ಮಾಡಿಕೊಂಡು ಈಗ ನಾನು ಹಿಟ್ಟನ್ನು ನಾದಿಕೊಳ್ತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನು ಸ್ವಲ್ಪ ಬೇಗ ನಾದಿಕೊಂಡು ಇಟ್ಕೊಂಡ್ರೆ ಅದು ಸ್ವಲ್ಪ ಮೆದು ಆಗುತ್ತೆ. ಒಂದು 1/2 ಅವರ್ವರೆಗೂ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು. ಹಿಟ್ಟು ನಾದಿಟ್ಟು ನಂತರ ಸಾಂಬಾರದೆಲ್ಲ ಮಾಡ್ಬೋದು ಅಂತ ನಾನು ಈಗ ಹಿಟ್ಟನ್ನು ನಾದಿಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಮನೆಯಲ್ಲೇ ನಾವು ಗೋಧಿಯನ್ನು ತಂದು ಹಿಟ್ಟನ್ನು ಬೀಸ್ಕೊಂಡು ಬರ್ತೀವಲ್ಲ, ಅದೇ ಹಿಟ್ಟಿನಿಂದನೇ ನಾನು ಹೋಳಿಗೆ ಮಾಡೋದು. ಚೆನ್ನಾಗೇ ಬರುತ್ತೆ, ಜಿಗಿ ಕೂಡ ಇರುತ್ತೆ. ಈಗ ನೋಡಿ, ಹಿಟ್ಟನ್ನು ಜರಡಿ ಹಿಡ್ಕೊಂಡು ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನಾನು ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅರ್ಜೆಂಟ್ ಇತ್ತಲ್ಲ, ಹೋಗಬೇಕಾಗಿತ್ತಲ್ಲ. ಅದಕ್ಕೆ ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಎಷ್ಟಾಯಿತು ಅಷ್ಟು ಕ್ಯಾಪ್ಚರ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾದ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಚ್ಚಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು 1/2 ಅವರ್ವರೆಗೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ. ಈ ಹಿಟ್ಟು ನಾದಿ ಇದರ ಸಮೀಪದಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಇಡಬಾರ್ದು, ಯಾಕಂದರೆ ಇಟ್ಟರೆ ಇದರ ಜಿಗಿ ಪೂರ ಹೋಗಿಬಿಡುತ್ತೆ. ಈಗ ಸ್ವಲ್ಪ ಕಾಫಿಯನ್ನು ಮಾಡಿಕೊಳ್ಳೋಣ ಅಂತ ಕಾಫಿಯನ್ನು ಮಾಡ್ತಾಯಿದ್ದೀನಿ. ಕಾಫಿಯನ್ನು ಜಾಸ್ತಿ ಕುಡಿಯೋಲ್ಲ ನಾನು, ಟೀನೇ ಕುಡಿಯೋದು. ಇವತ್ತು ಕಾಫಿಯನ್ನು ಮಾಡ್ತಾಯಿದ್ದೀನಿ. ಕಾಫಿ ಸ್ವಲ್ಪ ಹೀಟ್ ಅಂತ ಜಾಸ್ತಿ ನಮ್ಮ ಮನೆಯಲ್ಲಿ ಯಾರೂ ಕುಡಿಯೋದೇ ಇಲ್ಲ. ಈಗ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡು 1 ಹಿಡಿಯಷ್ಟು ಕೊತ್ತಂಬರಿ ಕರಿಬೇವನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಸಿಡಿಯೋಕ್ಕೆ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹೋಳಿಗೆ ಮಾಡ್ತೀವಲ್ಲ ಆವತ್ತಿನ ದಿನ ಈ ಸಾಂಬಾರು ಸ್ಪೆಷಲ್. ಹೋಳಿಗೆ ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ ನಮ್ಮಲ್ಲಿ, ಆದರೆ ಸಾಂಬಾರು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಈರುಳ್ಳಿ ಮತ್ತು ಕೊಬ್ಬರಿಯನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಖಾರ, ಉಪ್ಪು, ಅರಿಶಿನ ಎಲ್ಲ ಮಸಾಲವನ್ನು ಹಾಕ್ಕೊಂಡು 1-2 ನಿಮಿಷದವರೆಗೂ ಎಣ್ಣೆಯಲ್ಲಿ ಇದಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಹುಣಸೆ ರಸವನ್ನು ಹಾಕ್ಕೊಳ್ಬೇಕು. ಹುಣಸೆ ರಸನೇ ಸ್ಪೆಷಲ್ ಇದಕ್ಕೆ. ಹುಣಸೆ ಸ್ವಲ್ಪ ಹುಳಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಣಸೆ ರಸ ಹಾಕ್ಕೊಂಡು 5 ನಿಮಿಷದವರೆಗೂ ಎಣ್ಣೆಯಲ್ಲಿ ಇದನ್ನು ಬೇಯೋಕ್ಕೆ ಬಿಡಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ನಾವು ಬೇಳೆಯಿಂದ ತೆಗೆದಿರುವಂತಹ ಈ ಕಟ್ಟು ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆಯಲ್ಲ, ಈ ಕಟ್ಟನ್ನು ನಾವು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಕಟ್ಟಿನ ಸಲುವಾಗಿ ನಾನು ಕುಕ್ಕರಲ್ಲಿ ಬೇಳೆಯನ್ನು ಕುದಿಸೋದಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ನಾನು ಇದನ್ನು ಕಲಿತಿದ್ದು ನಮ್ಮ ಮಮ್ಮಿಯಿಂದ. ನಮ್ಮ ಮಮ್ಮಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡ್ತೀನಿ. ಈಗ ಚಿಕ್ಕದಾಗಿ ಹೋಳಿಗೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ತಗೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ,
ಫಸ್ಟ್ ನಾವು ಹೋಗಿದ್ವಿ, ಇನ್ನು ಅಲ್ಲೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದರು. ಫಸ್ಟ್ ನೈವೇದ್ಯ ನಮ್ಮದೇ. ಈ ನೀರು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವಾಗಲೂ ಇದೇ ಥರ ನೀರಿರುತ್ತೆ ನೋಡಿ, ಯಾವಾಗಲೂ ಬತ್ತಿ ಹೋಗೋದಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ.